ಇದ್ರ ಕೆಳಗಡೆ ಐತೆ ಬಂದ್ಲು ನೋಡಿ ಗಾಯ್ಸ್ ನಮ್ಮ ಸುಂದ್ರಿ ಅಕ್ಕ ಇಲ್ಲಿ. ಗಾಯ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮಿ ಡೈರೀಸ್. ಸೊ ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಸಾಂಬಾರು ಮಾಡಿ ಮತ್ತು ನೈಟ್ ಸಾಂಬಾರು ಕೂಡ ಸ್ವಲ್ಪ ಇತ್ತು, ಅದು ಕೂಡ ಬಿಸಿ ಮಾಡಿಕೊಂಡು ಹಾಗೆ ಸ್ವಲ್ಪ ವ್ಯೂ ನೋಡಿಕೊಂಡು, ಇನ್ನು ಬೆಳಗ್ಗೆ ಬಿಸಿ ನೀರಿಲ್ಲ ಅಂದರೆ ಆಗಲ್ವಲ್ಲ ನನಗೆ. ಸೊ ಸ್ವಲ್ಪ ಬಿಸಿ ನೀರು ಕುಡ್ಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಆಗಿ ಬೇಗ ರೆಡಿಯಾಗಿ ನನ್ನ ಫ್ರೆಂಡ್ ಬರ್ಡೇಗೆ ಹೋಗಬೇಕಾಗಿತ್ತು, ಹೋದೆ. ವ್ಲಾಗ್ ಅಂದ ತಕ್ಷಣ ನಮ್ಮ ಪ್ರಸನ್ನ ಫ್ರಾಕ್ ಮಾಡೋಕ್ಕೆ ಬ್ಯಾಗಲ್ಗಡೆ ಇಡ್ತಿದ್ದಾಳೆ ಗಿಫ್ಟು. ಅದ್ರಲ್ಲಿ ನನ್ನ ಚಾಕ್ಲೇಟ್ ತೆಗಿ, ವಿಡಿಯೋ ಮಾಡೋಣ. ಹಾಕು ಕಂಫರ್ಟ್ ಪೇಸ್ಟ್ ಇನ್ನೇನೈತೆ ಅಷ್ಟೇ. ಬೂಸ್ಟ್ 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 ವಿಯರ್ಡ್ ಸಾಕ್ತಾನೆ ಸಾಕು ಅಷ್ಟೇ ಸಾಕು. ನೋಡಿ ಫ್ರೆಂಡ್ಸ್, ನಾನು ವ್ಲಾಗ್ ಮಾಡ್ತೀನಿ ಅಂದರೆ ನಮ್ಮ ಪ್ರಸನ್ನ ಮಕ್ಕ ಬೇರೆ ಮುಚ್ಚಿಟ್ಕೊತಾ ಇದ್ದಾಳೆ. ಯಾವಾಗಲೂ ಇದೆ ನಮ್ಮ ತವ್ರ ಮನೆ, ಏನು ಫಂಕ್ಷನ್ ಆದರೂ ಓಡ್ ಬರೋದು, ವ್ಲಾಗ್ ಮಾಡೋದು. ವೇಟ್ ಕಡಿಮೆ ಪ್ರಸನ್ನ ಕಡೆ ಬಾಯ್ ಆಮೇಲೆ ಸಿಗ್ತೀನಿ, ಸ್ನಾನ ಬರಲಿ. ಇಲ್ಲೇ ನಮ್ಮ ಮನೆ ಹತ್ರ ಒಂದು ಮಾಲ್ ಇತ್ತು, ಅಲ್ಲಿಗೆ ಸ್ವಲ್ಪ ರೀಚ್ ಆಗಿ ಬೇಗ ನಾವು ಕೂಡ ನಮ್ಮ ಪ್ಲ್ಯಾನ್ ಮಾಡಿಕೊಂಡು ಕೇಕ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಕೆಳಗಡೆ ಆಲ್ ಮಾರ್ಟಾಗಿ ಬಂದ್ವಿ. ಫ್ರೆಂಡ್ಸ್ ಕಾಯ್ತಾ ಇದ್ದೀನಿ ಸ್ನಾನಾಗೆ. ನಮ್ಮ ಡ್ರೆಸ್ಸಲ್ಲಿ ಹೇಳ್ಕೊತಿದ್ದಾಳೆ ನೋಡಿ, ಅವಳಿಗೆ ನಾಚಿಕೆ ಅಂತೆ. ಇಲ್ಲಿಂದ ಕಾಣಿಸುತ್ತೆ ನಾಚಿಕೆ ಎಲ್ಲ ಮನೆಯಿಂದ ಆಚಿಕೆ ಅಂತ ಅವಳಿಗೆ ಗೊತ್ತಿಲ್ಲ, ಏನು ಮಾಡೋಣ. ಸ್ನಾನ ಬಂದರೆ ಕಾಣಿಸುತ್ತೆ. ವೇಟಿಂಗ್ ಫಾರ್ ಸಹನ. ನಾವು ಕೇಕ್ ಎಲ್ಲ ತೊಗೊಂಡು ಸ್ವಲ್ಪ ಮೇಲೆ ಬಂದು ನಾವು ಪ್ಲೇಸಸ್ ಎಲ್ಲ ಅರೇಂಜ್ ಮಾಡಿ ಗಿಫ್ಟ್ ಕೂಡ ಸ್ವಲ್ಪ ಅರೇಂಜ್ ಮಾಡ್ತಿದ್ವಿ. ಬಿಕಾಸ್ ನಾವು ಈ ಸಲ ಏನು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ, ನಾರ್ಮಲಾಗಿ ಗಿಫ್ಟ್ ಕೊಡೋದು ಬೇಡ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತಿಗೆ ಅವಳು ಬಂದಳು. ಸೊ ಅವಳು ಹುಡುಕ್ತಾ ಇದ್ಲು ನಮ್ಮನ್ನು, ಆಮೇಲೆ ನಾವು ಸಿಕ್ಕಿದ್ವಿ. ಇಲ್ಲಿ ನಾನು ಅವಳ ಫೇಸ್ನ ಬ್ಲರ್ ಮಾಡಿದ್ದೀನಿ ಬಿಕಾಸ್ ಶಿ ಈಸ್ ನಾಟ್ ಕಂಫರ್ಟಬಲ್ ಇವಾಗ ನನಗೆ ಹೆಂಗು. ಸೊ ಅವಳು ಗಾಯ್ಸ್ ಬರ್ಡೇಗಲ್ಲಿ ನೋಡಿ ಗಾಯ್ಸ್, ಸಾಕು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಮ್ಮ ಯೂಟ್ಯೂಬಲ್ಲಿ ಎಲ್ರಿಗೂ ಹಾಯ್ ಹೇಳ್ಬಿಡಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹಾಯ್ ಹೇಳೆ ಫಸ್ಟು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಅವಳು ಕೂಡ ಬಂದಿದ್ದಾಯಿತು, ನಾವು ಕೂಡ ಕೇಕ್ ತೋರಿಸಿ ನಾವೊಂದು ಸ್ವಲ್ಪ ಚಿಟ್ಚಾಟ್ ಮಾಡಿದ್ವಿ. ಬಿಕಾಸ್ ಸುಮಾರು ದಿನ ಆಗೋಗಿತ್ತು ನಾವೆಲ್ಲ ಮೀಟಾಗಿ. ಸೊ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು, ನಾವು ಕೂಡ ಒಂದು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಕೊಂಡು, ಕಷ್ಟ ಸುಖ ಮಾತಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಿದ್ವಿ. ಸೊ ಬೇಗ ಕೇಕ್ ಕಟ್ ಮಾಡೋಣ, ಎಲ್ಲಾದರೂ ಹೋಗೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಆದಷ್ಟು ಬೇಗ ಕೇಕ್ ಕಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಿಕಾಸ್ ಅವಳು ಮತ್ತೆ ಬೇರೆ ಪ್ಲೇಸ್ಗೆ ಹೋಗಬೇಕಿತ್ತು. ಸೊ ಅದಕ್ಕಾಗಿ ಅಂತಂದರೆ ಮತ್ತೆ ಅವಳ ಮನೆಯಲ್ಲಿ ಫ್ರೆಂಡ್ಸ್ ಹತ್ರ, ಬೇರೆ ಫ್ರೆಂಡ್ಸ್ ಹತ್ರ ಕಟ್ ಮಾಡಬೇಕಲ್ಲ. ಸೊ ಅದಕ್ಕಾಗಿ ಹ್ಯಾಪಿ ಬರ್ಡೇ ಟು ಯು. ಏನು ಹಂಗೆ ಕಟ್ ಮಾಡ್ತಾ ಇದೀಯಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಡನ್ ಡನ್ ಡನ್. ಇದ್ರ ಕೆಳಗಡೆ ಐತೆ ಅಷ್ಟೆಲ್ಲ ನಮ್ಮ ಹತ್ರ ಬಜೆಟ್ ಇಲ್ಲ. ಮನೆಗಾದ್ರೂ ಮನೆಗೆ ಯೂಸ್ ಆಗ್ತದೆ. ನಾನು ತಿಂದ್ಬಿಟ್ಟೆಲ್ಲ. ನೀನು ಬರ್ತಾ ಇಲ್ಲ ಅದಕ್ಕೆ ಹೊಟ್ಟೆ ಬಟ್ ಚೆನ್ನಾಗೈತೆ. ಬಾ ನನ್ನ ಲೈಫಲ್ಲೂ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಗಿಫ್ಟ್ ನೋಡ್ತಾ ಇರೋದು. ಬಾ ನೋಡಿ, ನಿನ್ನ ಮಗ ತೋರಿಸಲ್ಲ ಬಿಡು. ಇಷ್ಟೇ. ದಿಸ್ ಮೀನ್ಸ್ ಅ ಲಾಟ್. ದಿಸ್ ಮೀನ್ಸ್ ರಿಯಲಿ.
ಆ್ಯಕ್ಚುಲಿ ಗಿಫ್ಟ್ ನೋಡಿದ್ರಲ್ಲ ಸಿಕ್ಕಾಪಟ್ಟೆ ಕಾಮಿಡಿ ಅನಿಸ್ತು. ಬಿಕಾಸ್ ನಾವು ಯಾರು ಈ ಥರ ಗಿಫ್ಟ್ಸ್ ಇನ್ನು ನಮ್ಮ ಮೂವರಲ್ಲಿ ಯಾರಿಗೂ ಕೊಟ್ಟಿಲ್ಲ. ಸೊ ಅದಕ್ಕಾಗಿ ಒಂದು ಸ್ವಲ್ಪ ಯೂನಿಕ್ ಆಗಿರಲಿ ಅಂತ ಅಂದ್ಬಿಟ್ಟು ನಾವು ಇದನ್ನು ಫಸ್ಟ್ ಟ್ರೈ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಶೀ ಈಸ್ ವೆರಿ ಫುಡ್ಡಿ. ಸಿಕ್ಕಾಪಟ್ಟೆ ಸ್ನ್ಯಾಕ್ಸು ಊಟ ಅಂತಂದರೆ ಒಂದು ಸ್ವಲ್ಪ ಕ್ರೇವಿಂಗ್ಸ್ ಜಾಸ್ತಿ ನಮಗೆ. ಸೊ ಅದಕ್ಕಾಗಿ ಅವಳಿಗೆ ಅಂತಂದ್ಬಿಟ್ಟು ನಾವು ಸ್ನ್ಯಾಕ್ಸ್ ಕೂಡ ಪರ್ಚೇಸ್ ಮಾಡಿದ್ವಿ. ಸೊ ಅದನ್ನು ಕೂಡ ಇವಾಗ ಕೊಡ್ತಾಯಿದ್ರು. ಅವಳು ಸಿಕ್ಕಾಪಟ್ಟೆ ಶಾಕಿಂಗ್ ಆಯಿತು. ಬಿಕಾಸ್ ಸ್ನ್ಯಾಕ್ಸೇ ತಂದು ಕೊಟ್ಬಿಟ್ಟಿದ್ರೆ ಆ ಕಡೆ ನೋಡಿದ್ರೆ ಮಾಲಲ್ಲಿ ಎಲ್ಲರೂ ಓಡಾಡ್ತಿದ್ದಾರೆ, ಇವಳೇನು ಸ್ನ್ಯಾಕ್ಸ್ ತಂದು ಕೊಟ್ಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ನೋಡಿ ಅವಳ ರಿಯಾಕ್ಷನ್ ನೋಡಿ ಹೇಗೆ ಕೊಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು. ಸೊ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಲೇಸ್ ಅಂದರೆ ಯಾವುದಾದ್ರೂ ಖಾರ ಐಟಮ್ಸು ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಎಲ್ಲ ಪರ್ಚೇಸ್ ಮಾಡಿದ್ಲು ಅಲ್ಲಿ. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಚಾಕ್ಲೇಟ್ಸ್ ಕೂಡ ಒಂದು ಸ್ವಲ್ಪ ತಂದಿದ್ವಿ, ಅದನ್ನು ಕೂಡ ಕೊಟ್ವಿ. ಆಮೇಲೆ ಜಾಸ್ತಿ ಆಟಾಡ್ಸೋದು ಬೇಡ ಅಂತ ಹೇಳಿಬಿಟ್ಟು ನಾವೇ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನೋಡಿ ಇದಕ್ಕೆ ಖುಷಿ ಪಟ್ಟಷ್ಟು ಇನ್ಯಾವುದಕ್ಕೂ ಅವಳು ಖುಷಿ ಪಡಲ್ಲ. ಇನ್ಯಾವ ಥರ ದೊಡ್ಡ ಗಿಫ್ಟ್ ಕೊಟ್ಟರು ಅವಳು ಖುಷಿ ಪಡಲ್ಲ. ಸೊ ಅದಕ್ಕಾಗಿ ಅದನ್ನೇ ಕೊಟ್ಬಿಟ್ವಿ. ಸೊ ಜಾಸ್ತಿ ಲೇಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಆದಷ್ಟು ನಾವೇ, ಬೇಕಂದರೆ ನಾವು ಲೇಟ್ ಮಾಡಿದಷ್ಟು ಮತ್ತೆ ನಾವು ಬೇರೆ ಪ್ಲೇಸಸ್ಗೆ ಹೋಗೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೇಗ ಕೇಕ್ ಎಲ್ಲ ಕಟ್ ಮಾಡಿ ಸ್ನ್ಯಾಕ್ಸ್ ಎಲ್ಲ ಆದಮೇಲೆ ಇನ್ನೊಂದು ಗಿಫ್ಟ್ ಇದೆ ಇಷ್ಟಕ್ಕೇನಾ ಅಂತ ಹೇಳಿಬಿಟ್ಟು ಮತ್ತೆ ಮೇನ್ ಗಿಫ್ಟ್ಗೆ ಬರ್ತಾಯಿದ್ದೀವಿ. ಸೊ ಲೈಕ್ ಫೋಟೋ ಫ್ರೇಮ್ ತಂದಿದ್ವಿ, ಗಣೇಶ ರಾಧಾಕೃಷ್ಣದು. ಸೊ AI ಜನ್ರೇಟೆಡ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದು ಸಿಕ್ಕಾಪಟ್ಟೆ ಅವಳಿಗೆ ಇಷ್ಟ, ಯಾಕಂತಂದರೆ ಅವಳಿಗೆ ಕೃಷ್ಣ ಅಂತಂದರೆ ತುಂಬ ಇಷ್ಟ. ನಾವು ಒಂದು ಐಡಲ್ ಕೊಡೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಅವಳ ಹತ್ರ ಐಡಲ್ಸ್ ತುಂಬ ಇದೆ, ಅದನ್ನು ಥಿಂಕ್ ಮಾಡಿಕೊಂಡು ಬೇಡ ಐಡಲ್ಸು ಅಂತಂದ್ಬಿಟ್ಟು ನಾವು ಒಂದು ಫೋಟೋ ಫ್ರೇಮೇ ಕೊಟ್ಬಿಟ್ವಿ. ಲೈಕ್ ಅದು AI ಜನ್ರೇಟ್ ಮಾಡಿರೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದರಲ್ಲಿ ಡೈಮಂಡ್ಸ್ ಕೂಡ ಹಾಕಿದ್ವಿ. ಮತ್ತು ಅವಳು ಕಾಲೇಜಿಗೆ ಬರ್ತಾ ಇಲ್ವಲ್ಲ, ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅಂತ GST ಒಂದು ಜೆರಾಕ್ಸ್ ಕೂಡ ತಂದುಕೊಟ್ವಿ. ಸೊ ಅಲ್ಲಿಂದ ನಾವು ಬಿಟ್ಟು ಮತ್ತು ಅಲ್ಲೇ ನಮಗೆ ಹೊಸಕೋಟೆ ಹತ್ರ ಅಂದರೆ ರಾಜಧಾಮ್ ಬಿರಿಯಾನಿ ಅಲ್ಲೋಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಚಿಟ್ಚಾಟ್ ಮಾಡಿಕೊಂಡು ಬ್ಯಾಟಿಂಗ್ ಮಾಡಿಕೊಂಡು ಮತ್ತು ಫುಲ್ ಲೋಡಾಗಿ ಮತ್ತೆ ಮನೆಗೆ ವಾಪಸ್ ಬಂದ್ವಿ. ಮನೆಗೆ ವಾಪಸ್ ಬಂದಿದ ತಕ್ಷಣ ಫಸ್ಟ್ ಕೆಲಸನೇ ಬಂದು ಒಂದು ಸ್ವಲ್ಪ ಒಂದು 10-15 ನಿಮಿಷ ಕೂತ್ಕೊಂಡು ಫ್ಯಾನ್ ಕೆಳಗಡೆ ರಿಲ್ಯಾಕ್ಸ್ ಆಗೋದೆ. ಆಮೇಲೆ ನಾನೇನು ಮಾಡಿದೆ, ಡ್ರೆಸ್ ಚೇಂಜ್ ಮಾಡಿಬಿಟ್ಟು ರಿಲ್ಯಾಕ್ಸ್ ಆಗಿ ಕೂದಲೆಲ್ಲ ಮೇಲೆ ಕಟ್ಬಿಟ್ಟು ನೀಟಾಗಿ ಫೇಸ್ ವಾಶ್ ಎಲ್ಲ ಮಾಡಿ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಹಾಕ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ನೀಟಾಗಿ ಸ್ಟಿಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಲಿಪ್ ಬಾಮ್ ಹಚ್ಕೊಂಡು ಒಳ್ಳೆ ನ್ಯಾಪ್ ಆಗದೆ ಮಧ್ಯಾಹ್ನ ಮೇಲೆ ಒಂದು 2 ಅವರ್ಸ್ ಚೆನ್ನಾಗಿ ಮಲ್ಕೊಂಡು ಎದ್ದು ಒಂದು ಸ್ವಲ್ಪ ಮನೆ ಕೆಲಸ ಮಾಡ್ಕೊಂಡಿದ್ದಾಯಿತು. ಸೊ ಇಷ್ಟಾಗಿತ್ತು ನನ್ನ ವ್ಲಾಗ್. ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ಲೈಕ್ ಮಾಡಿ, ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೀವು ನಿಮ್ಮ ಫ್ರೆಂಡ್ಸ್ಗೆ ಈ ಥರ ಯಾವುದಾದ್ರೂ ಫನ್ನಿಯಾಗಿ ಏನಾದರೂ ಗಿಫ್ಟ್ಸ್ ಕೊಟ್ಟಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ರಿಗೂ ಟಾಟಾ, ಲವ್ ಯು ಆಲ್.